ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಇಡೀ ದೇಶವೇ ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ಇದರಲ್ಲೂ ಕೂಡ ರಾಜಕೀಯ ವಿವಾದವನ್ನ ಸೃಷ್ಟಿಸಿಕೊಳ್ತಾ ಇದೆ. ಮತ್ತೊಂದು ವಿವಾದವನ್ನ ಹುಟ್ಟುಹಾಕಿದೆ ಕಾಂಗ್ರೆಸ್ ಪಕ್ಷ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ನ ಗಯಾಬ್ ಅಪಹಾಸ್ಯವನ್ನ ಮಾಡ್ತಾ ಇರುವಂಥದ್ದು. ಜವಾಬ್ದಾರಿಯುತ ಸಮಯದಲ್ಲಿ ನಾಪತ್ತೆಯಾಗಿದ್ದಾರೆ ಪಿಎಂ ಅಂತ ಹೇಳಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಪೋಸ್ಟ್ ಮಾಡಿರುವಂತಹದ್ದು ಮೋದಿ ಶೈಲಿ ಹೋಲುವಂತಹ ಭಾವಚಿತ್ರವನ್ನು ಲಗತ್ತಿಸಿ ಗಯಾಬ್ ಅಂದ್ರೆ ಮಾಯವಾಗಿಬಿಟ್ಟಿದ್ದಾರೆ, ಕಾಣೆಯಾಗಿಬಿಟ್ಟಿದ್ದಾರೆ ಅಂತ ಹೇಳಿ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ನ ಗಯಾಬ್ ಅಪಹಾಸ್ಯ. ಜವಾಬ್ದಾರಿಯುತ ಸಮಯದಲ್ಲಿ ನಾಪತ್ತೆ ಅಂಥೇಳಿ ಪೋಸ್ಟನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಇದೇ ಪೋಸ್ಟು ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಪರ ವಿರೋಧದ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ನೀವು ಕೂಡ ಕಾಂಗ್ರೆಸ್ ಮಾಡಿರುವಂತಹ ಪೋಸ್ಟನ್ನು ಗಮನಿಸ್ತಾ ಇದ್ದೀರಿ. ಗಾಯಾಬ್ ಅನ್ನುವಂತಹ ಒಂದೇ ಒಂದು ಪೋಸ್ಟ್, ಒಂದೇ ಒಂದು ಬರಹ, ಇದು ಈಗ ದೊಡ್ಡ ಮಟ್ಟದ ಆಕ್ರೋಶ ಕಾರಣವಾಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನ ವರ್ಸಸ್ ಭಾರತ ಅನ್ನುವಂತಹ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತದ ಸರ್ಕಾರದ ಪರವಾಗಿ ನಿಲ್ಲಬೇಕಾದಂತಹ ಕಾಂಗ್ರೆಸ್ ರಾಜಕಾರಣಿಗಳು ಈ ರೀತಿಯ ಒಂದು ಬರಹವನ್ನು ಅಥವಾ ಪೋಸ್ಟನ್ನು ಮಾಡಿರೋದು ಈಗ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸಿ ಆಗ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಸ್ಟೇಟ್ಮೆಂಟ್ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ನಡುವೆ ಕಾಂಗ್ರೆಸ್ನ ಈ ಪೋಸ್ಟ್ ಇದೆಯಲ್ಲ, ಇದು ಈಗ ಮತ್ತೊಂದು ವಿವಾದವನ್ನು ಸೃಷ್ಟಿಸಿದೆ. ಮೋದಿ ವಿರುದ್ಧ ಕಾಂಗ್ರೆಸ್ನ ಗಯಾಬ್ ಅಪಹಾಸ್ಯ. ಕಾಂಗ್ರೆಸ್ ವಿವಾದಕ್ಕೆ ಬಿಜೆಪಿ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಪಾಕಿಸ್ತಾನಕ್ಕೆ ಸ್ಲೀಪರ್ ಸೆಲ್ಗಳಂತೆ ವರ್ತಿಸುವಂತಹ ಕೆಲಸ ಮಾಡ್ತಾ ಇದೆ. ಪಾಕ್ನ ಏಜೆಂಟ್ಗಳಂತೆ ಕಾಂಗ್ರೆಸ್ಸಿಗರು ವರ್ತಿಸ್ತಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ನ ಟೀಕೆಗೆ ಬಿಜೆಪಿ ಕೂಡ ತಿರುಗೇಟನ್ನು ಕೊಡ್ತಾ ಇರುವಂಥದ್ದು. ಈ ಮೂಲಕ ಕಾಶ್ಮೀರದ ಭಯೋತ್ಪಾದಕ ದಾಳಿಯಲ್ಲೂ ಕೂಡ ಈ ರೀತಿಯ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ನ ನಡೆ ಈಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇಂತಹ ಪರಿಸ್ಥಿತಿಯಲ್ಲಿ, ಇಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರದ ಜೊತೆಗೆ ಎಲ್ಲ ರಾಜಕೀಯ ಪಕ್ಷಗಳು ನಿಲ್ಲಬೇಕು. ಈಗಾಗಲೇ ಅಸಾವುದ್ದೀನ್ ಓವೈಸಿ ಆಗಿರಬಹುದು, ಅದಾದ ಮೇಲೆ ಉಮರ್ ಅಬ್ದುಲ್ಲಾ ಆಗಿರಬಹುದು, ಕಾಶ್ಮೀರದ CM, ಅವರುಗಳು ಸ್ಟ್ಯಾಂಡ್ ತೆಗೆದುಕೊಳ್ಳುವಂತಹ ರೀತಿ, ಅವರು ಮಾತನಾಡ್ತಾ ಇರುವಂತಹ ಮಾತುಗಳು ದೊಡ್ಡ ಮಟ್ಟದ ಪ್ರಶಂಸೆಗೆ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ಈ ನಡೆ ಏನು ಸೂಚಿಸ್ತಾ ಇದೆ ಅಂತ ಹೇಳಿ, ಇದೆಲ್ಲ ಬೇಕಿತ್ತ ಕಾಂಗ್ರೆಸ್ಗೆ ಈ ಸಂದರ್ಭದಲ್ಲಿ ಅಂತ? ಪ್ರೇಮ್, ನೋಡಿ, ರಾಷ್ಟ್ರದ ಭದ್ರತೆ ಮತ್ತೆ ಏಕತೆ ಅನ್ನುವಂಥ ವಿಚಾರಗಳು ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗತ್ತೆ. ದೇಶವಾಸಿಗಳು, ಅದು ಪಕ್ಷ ಭೇದ, ಜಾತಿ, ಧರ್ಮ, ಪಂಥಗಳನ್ನು ಮೀರಿ ಒಗ್ಗಟ್ಟಾಗಿ ನಿಲ್ಲಬೇಕಾಗತ್ತೆ. ಆದರೆ ಇಂತಹ ಸೂಕ್ಷ್ಮ ವಿಚಾರಗಳಲ್ಲೂ, ದೇಶದ ಭದ್ರತೆ ವಿಚಾರದಲ್ಲೂ ಕೂಡ ರಾಜಕೀಯ ನಡೀತಾ ಇರುವಂಥದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಆದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿರುವಂಥದ್ದು. ಆ ಟ್ವೀಟ್ ಏನು ಅಂದರೆ, ಏನು ಅಗತ್ಯ ಕಾಲದಲ್ಲಿ ನರೇಂದ್ರ ಮೋದಿ ಅವರು ಗಾಯಬ್ ಅಂದರೆ ನಾಪತ್ತೆ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವ್ಯಂಗ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಮತ್ತು ಅದಕ್ಕೊಂದು ಪೋಸ್ಟರನ್ನು ಹಾಕಿರುವಂಥದ್ದು. ಪೋಸ್ಟರ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಬುರುಡೆ ಇಲ್ಲದಂತಹ, ಅಂದರೆ ತಲೆನೇ ಇಲ್ಲದಂತಹ ಮೋದಿಯವರ ದೇಹದ ಚಿತ್ರವನ್ನು ಇಲ್ಲಿ ಬಳಸ್ಕೊಳ್ಳಾಗಿರುವಂಥದ್ದು. ಮೇಲೆ ಗಾಯಬ್ ಅಂತ ಒಂದು ಕ್ಯಾಪ್ಷನನ್ನು ಕೊಡಲಾಗಿದೆ. ಗಾಯಬ್ ಅಂದರೆ ನಾಪತ್ತೆ, ಅಗತ್ಯವಾಗಿ ಬೇಕಾದಂಥ ಸಂದರ್ಭದಲ್ಲಿ ಅವರು ನಾಪತ್ತೆ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪೋಸ್ಟರ್ನ ಮೂಲಕ ಕಾಂಗ್ರೆಸ್ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿರುವಂಥದ್ದು. ಎಕ್ಸ್ ಖಾತೆಯಲ್ಲಿ ನಿನ್ನೆ ಈ ಒಂದು ಪೋಸ್ಟರನ್ನು ಕಾಂಗ್ರೆಸ್ ಹಾಕಿತ್ತು. ಈ ಬೆನ್ನಲ್ಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದ್ದಾವೆ. ಆದರೆ ಅತಿ ಹೆಚ್ಚು ಜನರು ಕಾಂಗ್ರೆಸ್ನ ಟೀಕಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ದೇಶದ ಭದ್ರತೆ ಮತ್ತು ಏಕತೆ ಅಂತ ಬಂದಂಥ ಸಂದರ್ಭದಲ್ಲಿ ರಾಜಕೀಯ ಮಾಡಬಾರ್ದು. ಎಲ್ಲ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಆಡಳಿತ ಪಕ್ಷದ ಜೊತೆಗೆ ನಿಲ್ಲಬೇಕು. ಸರ್ಕಾರ ಒಟ್ಟಾಗಿ ನಿಂತು ಯಾರು ನಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ ಅವರಿಗೆ ಪಾಠ ಕಲಿಸುವಂಥ ಕೆಲಸಗಳು ಎಲ್ಲ ರಾಜಕೀಯ ನಾಯಕರುಗಳಿಂದ ಆಗಬೇಕಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಈ ಒಂದು ವಿಚಾರವನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ತಿರೋದಕ್ಕೆ ಎಲ್ಲೆಡೆ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.